ನಮಸ್ಕಾರ. ನಾನು ಬಸವರಾಜು. ಡಿ ಕೆ ಶಿವಕುಮಾರ್ ಅವರ ಸಂಪುಟದ ಸದಸ್ಯನ ಒಂದು ನಡೆ, ಒಂದು ಪತ್ರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಘನತೆಯನ್ನು, ಗೌರವವನ್ನು ರಾಷ್ಟ್ರಮಟ್ಟದಲ್ಲಿ ಹರಾಜಾಕುವ ಸ್ಥಿತಿಗೆ ತಂದು ನಿಲ್ಲಿಸಿದೆ. ನ್ಯಾಷನಲ್ ಡ್ಯಾಮೇಜನ್ನು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಕಂಟ್ರೋಲ್ ಮಾಡಬೇಕಿದೆ, ಅಷ್ಟೇ ಅಲ್ಲ, ಇದೊಂದು ರೀಸನ್ ಸಾಕು ವಿಪಕ್ಷಗಳಿಗೆ ಸಂಬಂಧಪಟ್ಟ ಆ ಸಚಿವನ ತಲೆದಂಡ ಬಯಸಬಹುದು, ಒತ್ತಡ ಹಾಕಬಹುದು, ಒತ್ತಾಯ ಹಾಕಬಹುದು, ರಾಜಕಾರಣದಲ್ಲಿ ಆ ಒಂದು ನಡೆಯನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಬಹುದು. ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮೊದಲ ತಲೆದಂಡ ಇದಾಗಬಹುದು. ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅನ್ನುವಂತಹ ಗಾದೆ ಏನಿದೆ, ಅದೇ ರೀತಿ ಈ ಒಬ್ಬ ಸಚಿವ ಸಿದ್ದರಾಮಯ್ಯ ಅವ್ರಿಗೆ ಬೇಕಿರಲಿಲ್ಲ, ಈ ಒಬ್ಬ ಸಚಿವ ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇಕಿರಲಿಲ್ಲ, ಈ ಒಬ್ಬ ಸಚಿವ ಹೈಕಮಾಂಡ್ನ ಇಬ್ಬರಿಗೂ ಕೂಡ ಬೇಕಿರಲಿಲ್ಲ. ಆದರೆ ಒಬ್ಬರಿಗೆ ಮಾತ್ರ ಅಗತ್ಯ ಇತ್ತು. ಗೊತ್ತಿಲ್ಲ ಯಾವ ದೊಡ್ಡ ಪ್ರಭಾವಕ್ಕೆ ಅವರನ್ನು ಸಚಿವ ಮಾಡಿದ್ರು, ಅದು ಸೆಕೆಂಡ್ರಿ. ಆದರೆ ಈಗ ಆ ಸಚಿವನ ನಡೆ, ಆರಂಭದಲ್ಲೇ ಅವರ ಆಯ್ಕೆಯನ್ನೇ ಸಿದ್ದರಾಮಯ್ಯ ಅವರು ವಿರೋಧಿಸಿ ಇವತ್ತು ಮಹಾಮೌನಕ್ಕೆ ಶರಣಾಗಿರೋ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಂತಹ ಖಾತೆ ಮತ್ತು ಕೊಟ್ಟಂತಹ ಉಸ್ತುವಾರಿ, ಜಿಲ್ಲಾ ಉಸ್ತುವಾರಿ ಒಂದು ಜವಾಬ್ದಾರಿಯನ್ನು ಅವರು ಬೇಡ ಅಂದಿದ್ದಾರೆ. ಅಷ್ಟೇ ಅಲ್ಲ, ಅವರು ರಾಷ್ಟ್ರೀಯ ಹಬ್ಬಕ್ಕೆ ಭಾಗಿಯಾಗೋದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಹೊಣೆಗಾರಿಕೆಯೇ ದೊಡ್ಡದು ಅನ್ನೋ ರೀತಿಯ ಸಂದೇಶವನ್ನು ರವಾನಿಸುವ ಮೂಲಕ ನೈತಿಕ ಮತ್ತು ಸಾಂವಿಧಾನಿಕ ಶಿಷ್ಟಾಚಾರದ ಉಲ್ಲಂಘನೆ ಮಾಡಿದಂತೆ ಕಾಣ್ತಿದೆ. ಯಾರವರು? ಜಮೀರ್ ಅಹ್ಮದ್ ಖಾನ್. ಅವರಲ್ಲಿ ರಾಷ್ಟ್ರಪ್ರೇಮ ಇಲ್ವಾ? ಮಾಧ್ಯಮಗಳಲ್ಲಿ ಕಾಣಿಸೋ ರೀತಿಯಲ್ಲಿ ಅವರು ಅದನ್ನು ಪ್ರದರ್ಶಿಸ್ತಾರೆ. ಆದರೆ ಜಮೀರ್ ಅಹ್ಮದ್ ಖಾನ್ ಅವರ ಒಂದು ಪತ್ರ, ಅಧಿವೇಶನ ನಡೀತಿದೆ, 2ನೇ ದಿನ. ಆದರೆ ಈ ಒಂದು ಪತ್ರ ನೋಡಿ, ಪತ್ರದಲ್ಲೇನಿದೆ, ದಿನಾಂಕ 11/8/2026 ನನ್ನನ್ನು ವಿಜಯನಗರ ಜಿಲ್ಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದ ಹೊಣೆಗಾರಿಕೆಯನ್ನು ನೀಡಿರುವುದು ಸರಿಯಷ್ಟೇ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ BBMP ಸೇರಿದಂತೆ ಅನೇಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ವಿಧಾನಸಭಾ ಚುನಾವಣೆ ಹಾಗೂ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ನಿಭಾಯಿಸಲು ಸಮಯದ ಅಭಾವ ಇರುತ್ತದೆ. ಆದುದರಿಂದ ನನಗೆ ರಾಜ್ಯದ ಯಾವುದೇ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ನೀಡದಂತೆ ತಮ್ಮಲ್ಲಿ ಕೋರಿದೆ. ಮುಂದುವರೆದಂತೆ ದಿನಾಂಕ 15/8/2026 ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗದ ಕಾರಣ ಅದರಿಂದ ವಿನಾಯಿತಿ ನೀಡಲು ತಮ್ಮಲ್ಲಿ ಕೋರಿದೆ. ಸದರಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸುವ ಹೊಣೆಗಾರಿಕೆಯನ್ನು ನೀಡಲಾಗಿದ್ದು ಈಗಾಗಲೇ ಈ ಸಂಬಂಧ ವರದಿಯನ್ನು ಸಲ್ಲಿಸಲಾಗಿದೆ. BZ ಜಮೀರ್ ಅಹ್ಮದ್ ಖಾನ್. ಗೌರವಗಳೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು. ರಾಷ್ಟ್ರೀಯ ಹಬ್ಬ ಧ್ವಜಾರೋಹಣ ಮಾಡುವಂತಹ ಶಿಷ್ಟಾಚಾರದ ಭಾಗ್ಯ ಸಂವಿಧಾನದತ್ತವಾಗಿ ಆಯಾಯ ಸರ್ಕಾರಗಳು ಯಾರಿರ್ತವೆ, ಕಾಂಗ್ರೆಸ್, JDS, BJP, ಯಾವುದೇ ಆ ಸರ್ಕಾರಗಳ ಸಚಿವರಿಗೆ ಇರುತ್ತೆ. ವಿಜಯನಗರ ಜಿಲ್ಲೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಬೇಕಾದಂತಹ ಹೊಣೆಗಾರಿಕೆ, ಅದೃಷ್ಟ ಜಮೀರ್ ಅಹ್ಮದ್ ಖಾನ್ ಅವರ ಪಾಲಾಗಿತ್ತು. ಆದರೆ ಯಾವುದು ರೀಸನ್ ಕೊಟ್ಟಿರುವಂಥದ್ದು? ರಾಜಕೀಯದ ಕಾರಣವನ್ನು ಕೊಟ್ಟು, ಅನಾರೋಗ್ಯದ ಕಾರಣನ ಅಲ್ಲ. ಆಡಳಿತಾತ್ಮಕವಾಗಿ ಸಚಿವರು ಮುಖ್ಯಮಂತ್ರಿಗೆ ಪತ್ರ ಬರೆದು ವಿನಾಯಿತಿ ಕೇಳಲು ಅವಕಾಶವಿದೆ. ಆದರೆ ಸೂಕ್ತ ಅಥವಾ ಗಂಭೀರ ಕಾರಣವಿಲ್ಲದೆ, ಅನಾರೋಗ್ಯದಂತಹ ತುರ್ತು ಪರಿಸ್ಥಿತಿ ಇಲ್ಲದೆ ಇರುವಂತಹ ಕಾರಣಗಳನ್ನು ಕೊಟ್ಟು ಕೇವಲ ರಾಜಕೀಯ ಒತ್ತಡದ ನೆಪ ಒಡ್ಡಿ ರಾಷ್ಟ್ರೀಯ ಹಬ್ಬದ ಕರ್ತವ್ಯದಿಂದ ಹಿಂದೆ ಸರಿಯುವುದು ನೈತಿಕ ಮತ್ತು ಸಾಂವಿಧಾನಿಕ ಶಿಷ್ಟಾಚಾರದ ಉಲ್ಲಂಘನೆ ಅಂತಲೇ ಪರಿಗಣಿಸಬಹುದು. ಹೇಳಿ ಕೇಳಿ ಅಲ್ಪಸಂಖ್ಯಾತ ನಾಯಕ. ಮೊದಲೇ ವಿಪಕ್ಷಗಳು ಇಂತಹ ನಾಯಕರನ್ನು, ಇಂತಹ ಸಮಾಜಗಳನ್ನು ಕೆಂಗಣ್ಣಿನಿಂದಲೇ ನೋಡ್ತವೆ. ಅಂತಹ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಈ ನಡೆ, ಈ ಪತ್ರ ಅವರಿಗೆ ಆಹಾರ ಆಗುತ್ತೆ. ದೇಶದಾದ್ಯಂತ BJP ಹಲವು ಕಡೆ ಇದನ್ನು ಬಳಸ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಜಮೀರ್ ಅಹ್ಮದ್ ಖಾನ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಅಷ್ಟೇ ಅಲ್ಲ, ಉಸ್ತುವಾರಿನೇ ಬೇಡ ಅಂತ ಕೇಳ್ತಿರೋದು ಯಾಕೆ ಅಂದರೆ, ಅವರಿಗೆ ಕಾಂಗ್ರೆಸ್ ಪಕ್ಷವನ್ನು BBMP ಮಟ್ಟದಲ್ಲಿ ಅಥವಾ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಗೆಲ್ಲಿಸುವಂಥದ್ದೇ ದೊಡ್ಡ ಹೊಣೆಗಾರಿಕೆನೇ. ಅದು ರಾಷ್ಟ್ರೀಯ ಹಬ್ಬಗಳ ಆಚರಣೆಗಿಂತಲೂ ದೊಡ್ಡದ? ವಿಪಕ್ಷಗಳು ಪ್ರಶ್ನೆ ಮಾಡಬಹುದು ಈ ರೀತಿ. ಆದರೆ ನೋಡಿ, ಇಲ್ಲಿ ಮೂಲದಲ್ಲಿ ಏನಿರಬಹುದು ಕಾರಣ? ಹೇಳಿ ಕೇಳಿ
ಸಿದ್ದರಾಮಯ್ಯ ಅವರ ವಿರೋಧ ಇತ್ತು. ತನ್ವೀರ್ ಸೇಠ್ ಅವರನ್ನು ಅಲ್ಲಿಗೆ ತಂದು ಕೂರಿಸ್ಬೇಕಿತ್ತು, ಜಮೀರ್ ಅವರನ್ನು ತಂದು ಕೂರಿಸಿದ್ರು. ಅದಕ್ಕೆ ಬೇರದ್ದೇ ಆದಂತಹ ಪ್ರಭಾವ ಸಾಮಗ್ರಿಗಳು ದೆಹಲಿಗೆ ಸರಬರಾಜಾಗಿರಬಹುದು, ಅಥವಾ ಇಲ್ಲಿ ಮುಖ್ಯಮಂತ್ರಿಗಳ ಮೂಲಕ. ಜಮೀರ್ ಅಹ್ಮದ್ ಖಾನ್ ಸಚಿವರಾದರು. ಆದರೆ ಸಚಿವರಾದ ಮೇಲೆ ಅವರು ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆಯನ್ನು ಬಯಸಿದ್ದರು. ಆದರೆ ಅವರಿಗೆ ವಸತಿ ಖಾತೆಯನ್ನು ಕೊಟ್ಟಿರುವಂಥದ್ದು ಅವರಿಗೆ ಬೇಸರವನ್ನು ನೂರ್ಮಡಿಗೊಳಿಸಿದೆ. ಆ ಕಾರಣಕ್ಕೋಸ್ಕರನೇ ಅವರು ಇಂತಹ ಸಂದರ್ಭವನ್ನು ಬಳಸಿಕೊಂಡು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ, ಬಂಡಾಯ ಎಷ್ಟು ದೊಡ್ಡ ಮಟ್ಟಕ್ಕಿದೆ ಅನ್ನೋದನ್ನು ದೆಹಲಿಯ ಮಟ್ಟಕ್ಕೆ, ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಗುವ ಮಟ್ಟಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರ ಈ ಒಂದು ಪತ್ರ ರವಾನೆ ಆಗಿದೆ, ಸಂದೇಶ ರವಾನಿಸ್ತಿದೆ, ಸಂದೇಶ ಕಳಿಸಿದೆ. ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ನೋಡಿ ಅವರು ಮಾತು ಕೊಟ್ಟಿದ್ದರು. ಕೃಷ್ಣಪ್ಪ ಅವ್ರಿಗಿರಬಹುದು, ಟಿ ಬಿ ಜಯಚಂದ್ರ ಅವರಿರಬಹುದು, ತನ್ವೀರ್ ಸೇಠ್ ಅವ್ರಿಗಿರಬಹುದು, ನಿಮ್ಮನ್ನು ಮಂತ್ರಿ ಮಾಡ್ತೀನಿ ಅಂತ. ಆದರೆ ಅವ್ರು ಯಾರಿಗೂ ಕೂಡ ಮಂತ್ರಿ ಮಾಡಲಿಲ್ಲ. ಆದರೆ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಕೊಟ್ಟ ಮಾತನ್ನು ತಪ್ಪದೇ ಇರುವಂಥವನು ನಾಯಕ ಅಂತ ಪದೇ ಪದೇ ವೇದಿಕೆಗಳ ಮೇಲೆ ಹೇಳ್ತಿದ್ರು. ಹಾಗಿದ್ರೆ ಈಗ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತರ ರಿಸೈನ್ ಮಾಡಿದ್ರು. ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂತು. ಹಾಗಿದ್ರೆ ಕೃಷ್ಣಪ್ಪ ಅವರಿಗೆ, ತನ್ವೀರ್ ಸೇಠ್ ಅವರಿಗೆ, ಉಳಿದಂತೆ ಕೆಲ ನಾಯಕರಿಗೆ ಕೊಟ್ಟ ಮಾತಿನಂತೆ ಮಂತ್ರಿ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರು. ಇಂತಹ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಂದ ರಾಜೀನಾಮೆಯನ್ನು ಪಡೆಯುವಂತಹ ಸಾಧ್ಯತೆಗಳೂ ಕೂಡ ಇರುವ ಸಂದರ್ಭದಲ್ಲೇ ಈ ಒಂದು ಪತ್ರ, ಈ ಒಂದು ನಡೆ ಬಹುದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಘನತೆ, ಗೌರವ ಎಲ್ಲಿಗೆ ಬಂದು ನಿಂತಿರಬಹುದು. ನೋಡಿ, ರಾಷ್ಟ್ರೀಯ ಹಬ್ಬಕ್ಕಿಂತ ನಮಗೆ ಪಕ್ಷ ಕೊಟ್ಟ ಹೊಣೆಗಾರಿಕೆ, ಜವಾಬ್ದಾರಿಗಳೇ ದೊಡ್ಡದು ಅನ್ನುವಂತಹ ಸಚಿವರು ನನಗೇನು ಬೇಕಾಗಿಯೇ ಇಲ್ಲ ಅಂತ ಹೇಳಿದ್ದಿದ್ರೆ ಇನ್ನೂ ಉತ್ತಮ ಆಗ್ತಿತ್ತೇನೋ. ನೋಡಿ, ಈಗ ಆ ಜಾಗಕ್ಕೆ ಬಸಂತಪ್ಪ ಅವರು ಹೋಗಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಆ ಅದೃಷ್ಟವನ್ನು ಬಳಸ್ಕೋತಾರೆ. ಅಲ್ಲಕ್ಕೆ ಅವ್ರಿಗೆ ಸಿಕ್ಕಿದೆ. ಈಗ ಜಮೀರ್ ಅಹ್ಮದ್ ಖಾನ್ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ನಾನೇ ಗಡಿಗೋಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತೀನಿ, ಗುಂಡೇಡ್ ತಿಂತೀನಿ ಅನ್ನುವಂತಹ ಜಮೀರ್ ಅಹ್ಮದ್ ಖಾನ್ ಅವರು ಇಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಂತಹ ಅದೃಷ್ಟ ತ್ರಿವರ್ಣ ಧ್ವಜವನ್ನು ಆರಿಸುವಂಥದ್ದು, ಆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು, ರಾಷ್ಟ್ರೀಯ ಹಬ್ಬದಲ್ಲಿ ಒಂದು ದಿನ, ಅಟ್ಲೀಸ್ಟ್ ಒಂದೇ ಒಂದು ದಿನ ತನುಮನ ಧನಗಳನ್ನು ಅಂತಃಕರಣ ಶುದ್ಧಿಯಿಂದ ಆ ಹಬ್ಬವನ್ನು ಮಾಡಿದ್ರೆ ಯಾರ್ಯಾರಿಗೆ ಎಂತೆಂತಹ ಮೆಸೇಜನ್ನು ಕೊಡಬಹುದಿತ್ತು. ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ಬಂಡಾಯಗಾರರ ಆಕ್ರೋಶ, ತೃಪ್ತರ ಆಕ್ರೋಶ, ಮತ್ತೊಂದು ಕಡೆ ಖಾತೆ ಹಂಚಿಕೆಯಲ್ಲಿ ವ್ಯತ್ಯಾಸಗಳಾಗಿದೆ ಅಂತ ಈ ರೀತಿ ವರ್ತಿಸುವಂಥವರ ನಡೆ, ನುಡಿ, ಇವೆಲ್ಲದರ ಜೊತೆಯಲ್ಲಿ ಮಹಾಮೌನಕ್ಕೆ ಶರಣಾಗಿರೋ ಸಿದ್ದರಾಮಯ್ಯ ಯಾರನ್ನು ಸಂತೈಸಬೇಕು, ಯಾರನ್ನು ತಣಿಸ್ಬೇಕು, ಯಾರನ್ನು ಯಾವ ರೀತಿ ತಣಿಸೋದಕ್ಕೆ ಏನೆಲ್ಲ ಶರಣಾಗಬೇಕು, ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಅಕ್ಷರಶಃ ಸರೆಂಡರ್ ಆಗಿರೋದು ಪಕ್ಕ ಅನಿಸುತ್ತೆ. ಹಾಗಿದ್ರೆ ಜಮೀರ್ ಅಹ್ಮದ್ ಖಾನ್ ಅವರ ಈ ನಡೆ ಅವರ ತಲೆದಂಡದ ತನಕ ಬಹುದೊಡ್ಡ ವಿವಾದವನ್ನು ಹುಟ್ಟು ಹಾಕಬಹುದಾ? ನೈತಿಕ ಮತ್ತು ಸಾಂವಿಧಾನಿಕ ಶಿಷ್ಟಾಚಾರದ ಉಲ್ಲಂಘನೆ ಇದು ಅನಿಸೋದಿಲ್ವಾ? ಕಮೆಂಟ್ ಮಾಡಿ.